ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪು. ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಂಗ ಬಂಧನ. ಇವತ್ತು ಅವರ SIT ಕಸ್ಟಡಿ ಅಂತ್ಯ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಾಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಂಗ ಬಂಧನ ಅನ್ನೋ ಆದೇಶವನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. SIT ಕಸ್ಟಡಿ ಅಂತ್ಯ ಆದಂತ ಬೆನ್ನಲ್ಲೇ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಜಡ್ಜ್ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದಾದ ಬಳಿಕ ಈಗ ತೀರ್ಪನ್ನ ಕೊಟ್ಟಿದ್ದಾರೆ, ಆದೇಶವನ್ನ ಮಾಡಿದ್ದಾರೆ. ಮುಂದಿನ 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣರಿಗೆ ನ್ಯಾಯಾಂಗ ಬಂಧನ ಅನ್ನೋ ಒಂದು ಮಾತನ್ನ ನ್ಯಾಯಾಧೀಶರು ತಿಳಿಸಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಜೈಲಿಗೆ ಹೋಗಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಅವರ SIT ಕಸ್ಟಡಿ ಅಂತ್ಯ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಜಡ್ಜ್ ಈಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಮುಂದಿನ 14 ದಿನಗಳ ಕಾಲ ಜೈಲಿನಲ್ಲಿ ಕಳೆಯಬೇಕಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೈಲಿಗೆ ಹೋಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ಇವತ್ತು ಜಡ್ಜ್ ಕೊಟ್ಟಿರೋ ಅಂತ ಒಂದು ಆದೇಶ. ಮುಂದಿನ 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ. ಜೂನ್ 24ರವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮನವಿಯನ್ನ ಪುರಸ್ಕರಿಸಿ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ನೀಡಲಾಗಿದೆ. ಮುಂದಿನ 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಅನ್ನೋ ಆದೇಶವನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಬೆಂಗಳೂರಿನ 42ನೇ ACMM ಕೋರ್ಟ್ ಮುಂದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಹಾಜರುಪಡಿಸಲಾಯಿತು. ಆದ ಬಳಿಕ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ವಿಷ್ಣು ಪ್ರಸಾದ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣ. ಈಗ ಪರಪ್ಪನ ಅಗ್ರಹಾರ ಫಿಕ್ಸ್ ಆದಂತಾಯ್ತು. ಹಾಗಾದ್ರೆ ವಿಷ್ಣು, ಖಂಡಿತ ಈ ಪ್ರಕರಣದಲ್ಲಿ ಇವತ್ತು ಮೊದಲನೇ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ ಹೋಗ್ತಿದ್ದಾರೆ. ಯಾಕಂತಂದ್ರೆ ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ FIR ಏನಿತ್ತು ಆ ಪ್ರಕರಣದಲ್ಲಿ ಈಗಾಗಲೇ 2 ಬಾರಿ ಕಸ್ಟಡಿ ಪಡೆದಂತಹ SIT ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನ ಮುಕ್ತಾಯಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಇನ್ನು ಕಸ್ಟಡಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಮೊದಲ ಹಂತಕ್ಕೆ ವಿಚಾರಣೆಗೆ ಹಾಜರಾದಂತಹ ತಕ್ಷಣವೇ SIT ಅಧಿಕಾರಿಗಳು ಆರೋಪಿಯನ್ನ ಜೈಲಿಗೆ ಕೊಡಬೇಕು ಅಂತ ಹೇಳಿ SIT ಅಧಿಕಾರಿಗಳೇ ಕೇಳಿದ್ರು. ಮತ್ತೆ ನಮ್ಮ ಕಸ್ಟಡಿಗೆ ಅವಶ್ಯಕತೆ ಇಲ್ಲ, ವಿಚಾರಣೆ ಮುಗಿದಿದೆ ಅಂತ ಹೇಳಿದ್ರು. ಇದರ ನಡುವೆ ಇಲ್ಲಿ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು ವಾದವನ್ನು ಮಂಡಿಸಿ ಮತ್ತೆ ಪುನಃ ಕಸ್ಟಡಿ ಕೊಡುವ ಅವಶ್ಯಕತೆಯಲ್ಲಿ ಜೈಸಿ ಕೊಡಿ ಅಂತ ಮನವಿ ಮಾಡಿದ್ರು. 2 ಕಡೆ ಮನವಿ ಪುರಸ್ಕರಿಸಿದಂತಹ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡಿತು. ಈಗ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರು, ಅದಕ್ಕೆ ಸರಿ ಇದೆ ಅಂತ ಹೇಳಿದ್ರು. ಮತ್ತೆ ನಿಮಗೆ ಏನು ಕಸ್ಟಡಿ ಇದ್ದಂತ ಸಂದರ್ಭದಲ್ಲಿ ಏನಾದ್ರು ಕಿರುಕುಳ ಕೊಟ್ರ, ತೊಂದರೆ ಕೊಟ್ರ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಉತ್ತರ ಕೊಟ್ಟರು. ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆ ಆಗಿದೆ ಅಂದಿದ್ದಕ್ಕೆ SIT ಅಧಿಕಾರಿಗಳು ಕೂಡ ವೈದ್ಯಕೀಯ ಪರೀಕ್ಷೆ ಆಗಿದೆ ಅಂತ ಹೇಳಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ 24ರವರೆಗೆ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಷ್ಟಾದ ತಕ್ಷಣ ಈಗ ಪ್ರಜ್ವಲ್ ರೇವಣ್ಣ ಜೈಸಿಗೆ ಹೋಗಿದ್ದಾರೆ. ನೆಕ್ಸ್ಟ್ ಬೇಲ್ ಅಪ್ಲಿಕೇಶನ್ ಹಾಕೊಂಡು ಅವ್ರು ಹೊರಗೆ ಬರ್ಬಹುದಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯ ಬರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಕೇವಲ ಇದು ಹೊಳೆನರಸೀಪುರ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿ ಆಗಿರುವಂತಹ ವಿಚಾರಣೆ. ಇನ್ನು 2 FIRಗಳು ಅವರ ವಿರುದ್ಧ ಇರುವಂತದ್ದು CIDಲಿ ದಾಖಲಾಗಿರುವಂತಹ 2 376 ಪ್ರಕರಣಗಳು. ಈ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಹೋಗಿ ಜೈಸಿಗೆ ಹೋದಂತಹ ಬಳಿಕ ಪುನಃ SIT ಇಂದ ಇನ್ನೋರ್ವ ತನಿಖಾಧಿಕಾರಿ ಅಂದ್ರೆ 3 ಪ್ರಕರಣಗಳಿಗೂ ಬೇರೆ ಬೇರೆ ತನಿಖಾಧಿಕಾರಿಗಳು ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೋರ್ವ ತನಿಖಾಧಿಕಾರಿ ಪುನಃ ಬಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿಯನ್ನ ನಮ್ಮ ಕಸ್ಟಡಿಗೆ ಕೊಡಿ, ವಿಚಾರಣೆ ನಡೆಸಬೇಕು ಅಂತೇಳಿ. ಈ ಮೂಲಕ ಪುನಃ ಇನ್ನೆರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ 2 ಪ್ರಕರಣಗಳಲ್ಲಿ 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ SIT ಅಧಿಕಾರ ಇದ್ದು ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು ಪುನಃ ಇನ್ನೊಂದು ಅರ್ಜಿನ ಮೂವ್ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಇದರ ನಡುವೆ ರೇವಣ್ಣ ಪರ ವಕೀಲರು ಕೂಡ ಆಸ್ ಯೂಶುವಲ್ ಪ್ರಯತ್ನವನ್ನು ಪಡುವಂತಹ ಕೆಲಸವನ್ನು ಮಾಡ್ತಾರೆ. ನಾಳೆ ಬೇಲ್ ಅಪ್ಲಿಕೇಶನ್ ಕೂಡ ಅವರು ಮೂವ್ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಪ್ರಕರಣ ಇನ್ನೂ 2 376 ಇರುವ ಹಿನ್ನೆಲೆಯಲ್ಲಿ ಅದೆರಡು ಕೂಡ ಈಗ ಕಸ್ಟಡಿಗೆ ಕೊಡುವಂತಹ ಕೆಲಸ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜೈಸಿಗೆ ಹೋಗುವಂತ ಪ್ರಜ್ವಲ್ ರೇವಣ್ಣ ಪುನಃ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸ SIT ಮಾಡ್ತಾರೆ. ಇನ್ನೊಂದು ಬೆಳವಣಿಗೆ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈಗ ಅವರನ್ನ ಜೈಲಿಗೆ ಕರೆದುಕೊಂಡು ಹೋಗೋದಕ್ಕೆ ಜೈಲಿನ ಪ್ರಿಸನ್ ಕಡೆಯಿಂದ ಬರುವಂತಹ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಟೀಮ್ ಇಲ್ಲಿಂದ ಎಸ್ಕಾರ್ಟ್ ಮೂಲಕ ಅವರನ್ನ ಇಲ್ಲಿಂದ ಪರಪ್ಪನಗರ ಜೈಲಿಗೆ ಈಗ ಕಳಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಧನ್ಯವಾದ ವಿಷ್ಣು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.